ಆತ್ಮೀಯರಿಗೆ ನಮಸ್ಕಾರ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಪೇರೆಂಟ್ಸ್ ಮತ್ತು ಮಕ್ಕಳ ಬಗ್ಗೆ ಮಾತಾಡೋಣ ಅಂತ ಅನ್ನಿಸ್ತು, ಅದಕ್ಕೆ ಮಾತಾಡ್ತಾ ಇದ್ದೀನಿ. ಪೋಷಕರು ಮತ್ತು ಮಕ್ಕಳಿಗಿರ್ತಕ್ಕಂಥ ನಡುವಿನ ವ್ಯತ್ಯಾಸಗಳು ಮತ್ತು ಲೆಕ್ಚರರ್ಸ್ ಅಥವಾ ಟೀಚರ್ಸ್ ಮತ್ತು ಮಕ್ಕಳ ನಡುವೆ ಇರ್ತಕ್ಕಂಥ ವ್ಯತ್ಯಾಸಗಳು ಇವತ್ತಿನ ಸಿಚುವೇಶನ್ಗೆ ಅದು ತುಂಬ ಸೂಟೇಬಲ್ ಆಗಿರ್ತಕ್ಕಂಥ ವಿಷಯ. ಪೋಷಕರು ಎಷ್ಟು ಗಮನ ಹರಿಸ್ಬೇಕು, ಹಾಗೆ ಪೋಷಕರು ತಮ್ಮ ಮಕ್ಕಳ ಬಗ್ಗೆ ಎಷ್ಟು ಅವೇರ್ನೆಸ್ಸನ್ನು ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಎಲ್ಲದಕ್ಕೂ ಮುಖ್ಯವಾದಂತಹ ಮೂಲ ಕಾರಣ ಅಂದರೆ ಸಾಮಾಜಿಕ ಜಾಲತಾಣ. ಇವತ್ತು ಎಷ್ಟರ ಮಟ್ಟಿಗೆ ಸಾಮಾಜಿಕ ಜಾಲತಾಣ ಹಾಳಾಗಿ ಹೋಗ್ತಾ ಇದೆ ಅಥವಾ ಅವರನ್ನು ಪರಿಣಾಮಕಾರಿಯಾಗಿ ದುಷ್ಪರಿಣಾಮದಿಂದ ಕೂಡಿದೆ ಮಕ್ಕಳ ಬಗ್ಗೆ ಮೇಲೆ ವ್ಯಾಮೋಹದಿಂದ ಅಂತಂದರೆ, ಯಾರ ಮಾತನ್ನು ಕೇಳಲಾರದಂತಹ ಪರಿಸ್ಥಿತಿಗೆ ಇವತ್ತು ಮಕ್ಕಳು ತಲುಪಿದ್ದಾರೆ. ಕಾರಣ ಏನಪ್ಪ ಅಂತಂದರೆ ಅನವಶ್ಯಕವಾದಂತಹ ಈ ಆನ್ಲೈನ್ ದಂಧೆಗಳು, ಈ ರಮ್ಮಿ ಇರ್ಬೋದು ಅಥವಾ ಯಾವುದೇ ಒಂದು ಗೇಮ್ಸ್ ಇರ್ಬೋದು. ಈ ಗೇಮ್ಸಿಂದ ಎಷ್ಟೋ ಮಕ್ಕಳುಗಳ ಪ್ರಾಣಗಳು ಇವತ್ತು ಕಳ್ಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ. ಒಬ್ಬ ಮಗ ಇರ್ಬೋದು ಅಥವಾ ಇಬ್ಬರು ಮಕ್ಕಳು ಇರ್ಬೋದು ಅಥವಾ ಹೊರಗಡೆ ಹಾಸ್ಟೆಲಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳು ಇರ್ಬೋದು. ಪೇರೆಂಟ್ಸ್ಗಳು ಇತ್ತೀಚೆಗೆ ನಾವು ಕಂಡಂಥದ್ದು, ನಾನು ಒಬ್ಬ ಉಪನ್ಯಾಸಕನಾಗಿ ಹೇಳೋದಾದರೆ, ಪೇರೆಂಟ್ಸ್ ಮೀಟಿಂಗಿಗೆ ಕರೆದ್ರು ಬರಲಾರದಂಥ ಸ್ಥಿತಿ ತಲುಪಿದ್ದಾರೆ ಮಕ್ಕಳಿಗೆ. ಯಾಕೆ ಅಂತಂದರೆ ಅವ್ರ ಮಕ್ಕಳ ಮೇಲೆ ಅವರಿಗೆ ತಾತ್ಸಾರ ಅಂತ ಬಂದಾಗ ಮಕ್ಕಳು ಯಾರ ಒಂದು ಕಂಟ್ರೋಲಿಗೆ ಬರ್ತಾರೆ? ಯಾಕಂದರೆ ಬರೀ ಶಿಕ್ಷಕರು ಮಾತ್ರ ಇಲ್ಲಿ ಹೊಣೆಗಾರರಾಗಿರೋದಿಲ್ಲ, ಪೋಷಕರು ಕೂಡ ಹೊಣೆಗಾರರಾಗಬೇಕಾಗತ್ತೆ ಅನ್ನೋದು ನನ್ನ ವಾದ. ಯಾಕೆ ಅಂತಂದರೆ, ದಯವಿಟ್ಟು ನಾನು ಪೋಷಕರಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ, ಅವರನ್ನು ಪ್ರತಿ ಒಂದು ವಿಚಾರದಲ್ಲೂ ನೀವು ಕೀನ್ ಅಬ್ಸರ್ವೇಷನ್ ಅಂತ ನಾವು ಮಾಡಬೇಕು. ಕೀನ್ ಅಬ್ಸರ್ವೇಷನ್ ಅಂದರೆ ಅವನು ಎಲ್ಲಿ ಹೋಗ್ತಾನೆ, ಎಲ್ಲಿ ಬರ್ತಾನೆ, ಏನು ಮಾಡ್ತಾ ಇದ್ದಾನೆ. ಯಾಕೆಂದರೆ ಅಂಡರ್ 18 ಇರ್ಬೋದು, ಅಂಡರ್ 18 ತನಕ ಯಾವುದೇ ಒಂದು ವಸ್ತು ಕೊಂಡ್ಕೊಳ್ಳೋದ್ರಿಂದ ಹಿಡಿದು ಅವನು ಯಾವುದೇ ಒಂದು ವಸ್ತುವನ್ನು ಯೂಸ್ ಮಾಡ್ಕೊಳ್ಳೋದ್ರಿಂದನೂ ಕೂಡ ಅವನು ಅದಕ್ಕೆ ನಿಮಗೆ ಬದ್ಧನಾಗಿರಬೇಕು ಅನ್ನುವ ಶಿಸ್ತನ್ನು ನಾವು ಕಲಿಸಿದಾಗ ಮಾತ್ರ ನಾವು ಈ ಒಂದು ಅವರನ್ನು ನಿಯಂತ್ರಣಕ್ಕೆ ತಗೊಂಬಂದು ಅವರ ಒಂದು ಮೆಚುರಿಟಿ ಲೆವೆಲ್ಗೆ ಬರೋ ತನಕ ನಾವು ಅವರನ್ನು ಕಾಪಾಡಬೇಕಾಗಿರೋದು ಪ್ರತಿಯೊಬ್ಬ ಪೋಷಕರು ಮತ್ತು ಅವರಿಗೆ ಅವರಿಗೆ ಬೋಧನೆಯನ್ನು ಮಾಡ್ತಕ್ಕಂಥವ್ರದ್ದು ಕ್ಲಾಸ್ ಮಾಡ್ತಕ್ಕಂಥ ಟೀಚರ್ಗಳ ಕರ್ತವ್ಯ ಅಂತ ನನ್ನ ಭಾವನೆ. ಯಾಕೆ ಅಂತಂದರೆ ಶಿಸ್ತಿಲ್ಲದೆ ಶಿಕ್ಷಣ ಇಲ್ಲ ಅಂತ ಹಿರಿಯರು ಅವಾಗಿಂದಲೂ ಹೇಳ್ತಾ ಬಂದಿದ್ದಾರೆ. ಇವತ್ತಿನ ಮಕ್ಕಳ ಪರಿಸ್ಥಿತಿಗಳನ್ನು ನೀವು ಹೊರಗಡೆ ನೋಡ್ತಾ ಇರ್ತೀರಾ. ಹೊರಗಡೆ ಅಂತ ತಮ್ಮ ಮಕ್ಕಳ ವಿಷಯಗಳಲ್ಲೂ ಬಂದಾಗ ತಮ್ಮ ಮಕ್ಕಳ ವಿಷಯಗಳನ್ನು ಹೇಳ್ಕೊಳ್ಳೋಕೆ ಹೆಸಿಟೇಷನ್ ಆಗಿರುತ್ತೆ ನಿಮಗೆ. ಆದರೆ ಬೇರೆಯವರಿಗೆ ಆದರೆ ಬೇರೆ ಮಕ್ಕಳ ಬಗ್ಗೆ ನಾವು ಈಸಿಯಾಗಿ ಮಾತಾಡ್ತೀವಿ. ಆದರೆ ತಮ್ಮ ಮಕ್ಕಳು ಕೂಡ ಎಷ್ಟರ ಮಟ್ಟಿಗೆ ಹಾಳಾಗ್ತಾ ಇದ್ದಾರೆ ಅನ್ನೋದು ತುಂಬ ಗಮನಿಸಬೇಕಾದಂಥ ಒಂದು ಅಂಶ. ಯಾಕೆ ಅಂತಂದರೆ ಶಿಸ್ತಿಲ್ಲದ ಜೀವನ ಮಕ್ಕಳಿಗೆ ಯಾವಾಗಲೂ ಕೂಡ ಅದು ಮಾರಕವಾಗಿರುತ್ತೆ ಅನ್ನೋದು ಯಾಕೆಂದರೆ ನೀವು ನಿಮ್ಮ ತಂದೆ ತಾಯಿ ಯಾವ ಮಟ್ಟಿಗೆ ಶಿಸ್ತಿನಿಂದ ಬೆಳೆದಿದ್ರಿ, ಯಾವ ರೀತಿ ಅದು ನಾವು ಮುಂದೆ ಬಂದಿದ್ದೀವಿ ಅನ್ನೋದನ್ನು ಅವ್ರು ತಿಳಿಸ್ಕೊಡ್ಬೇಕು ಅನ್ನೋದು ಪ್ರತಿಯೊಬ್ಬ ಪೋಷಕರು ಅರ್ಥ ಮಾಡ್ಕೊಳ್ಬೇಕಾದಂತಹ ಒಂದು ವಿಷಯ ಅಂತ ನಾನು ಭಾವಿಸ್ತೀನಿ. ಯಾಕೆ ಅಂತಂದರೆ ಇತ್ತೀಚಿನ ಜಾಲತಾಣಗಳಲ್ಲಿ ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಯಾವುದೂ ಕೂಡ ನೈತಿಕತೆ ಇಲ್ಲದಂತಹ ವಿಷಯಗಳನ್ನು ಮಕ್ಕಳ ಮನಸ್ಸಲ್ಲಿ ತುಂಬ್ತಾ ಇದ್ದಾರೆ ಅಂತ ನನಗೆ ಅನಿಸುತ್ತೆ. ಯಾಕೆಂತಂದರೆ ಅವ್ರು ನೋಡೋವಂಥ ರೀತಿಯಲ್ಲೇ ಅವ್ರನ್ನ ಪೋಟ್ರೆ ಮಾಡ್ತಾ ಇರೋದು ಅಂತ ಇಲ್ಲಿ ನಾವು ಹೇಳ್ಬೋದು. ಯಾಕೆಂದ್ರೆ ಆ ಮಕ್ಕಳ ಮನಸ್ಸಲ್ಲಿ ಗೊತ್ತಿಲ್ಲದೆ ಯಾವುದೇ ರೀತಿಯ ಕಲಬೆರಕೆಯ ವಿಷಯಗಳನ್ನು ಅವರು ತಗೊಂಡಾಗ ಅದು ಈಸಿಯಾಗಿ ಅವರು ತಗೊಂಡು ಅದನ್ನೇನು ಮಾಡ್ತಾರೆ, ಅವರು ಕೂಡ ಅದನ್ನು ಬಳಸ್ತಕ್ಕಂಥ ಒಂದು ಸನ್ನಿವೇಶಗಳು ಎದುರಾದಾಗ ಮುಂದಿನ ಭವಿಷ್ಯಕ್ಕೆ ಮಾರಕವಾಗೋದಂತೂ ಗ್ಯಾರಂಟಿ ಅಂತ ಹೇಳ್ಬೋದು. ಇವತ್ತಿನ ಇದರಲ್ಲಿ ಮಕ್ಕಳಿಗೆ ಟೀಚರ್ಸ್ ಅಂದರೆ ಭಯ ಇಲ್ಲ, ಪೋಷಕರಂತಂದರೆ ಅವರು ಏನೋ ಒಂದು ರೀತಿಯ ನಾವು ಏನೇ ಮಾಡಿದ್ರು ಸಹಿಸ್ಕೊಳ್ತಾರೆ. ಆದರೆ ಪೋಷಕರನ್ನು ಕಂಪೇರ್ ಮಾಡುವ ರೀತಿಯಲ್ಲಿ ನಮ್ಮನ್ನು ಮಾತಾಡಿಸ್ತಾರೆ. ನಮ್ಮ ತಂದೆ ತಾಯಿನೇ ಏನೂ ಮಾಡೋದಿಲ್ಲ, ಇವ್ರೇನು ಮಾಡ್ತಾರೆ ಅನ್ನುವ ರೀತಿಯಲ್ಲಿ ಇವತ್ತಿನ ಮಕ್ಕಳುಗಳು ಮತ್ತು ಆ ಒಂದು ಟೀಚರ್ಸ್ ನಡುವಿನ ಸಂಬಂಧ ಆಗ್ತಾ ಇರೋದು ಇದಕ್ಕೆ ದುರಂತ ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ದಯವಿಟ್ಟು ಪೋಷಕರು ಅರ್ಥ ಮಾಡ್ಕೋಬೇಕು. ಮನೆಗಳಲ್ಲಿ ಗುರು ಹಿರಿಯರ ಮಹತ್ವವನ್ನು ಅವರು ತಿಳಿಸ್ಕೊಡಬೇಕು. ಗುರು ಹಿರಿಯರಿಗೆ ಯಾವ ರೀತಿ ನಾವು ಮರ್ಯಾದೆ ಕೊಡಬೇಕು, ಗುರು ಹಿರಿಯರ ಮಹತ್ವವೇನು, ಹಿರಿಯರ ಮಹತ್ವವೇನು, ಸಂಬಂಧಗಳ ಮಹತ್ವವೇನು, ಅವರು ಗುರು ಅಂದರೆ ಏನು, ಅದರ ಅರ್ಥ ಏನು. ಯಾವಾಗಲೂ ನಾವು ಗುರು ಪೂರ್ಣಿಮೆಯನ್ನು ಆಚರಿಸಿ ಯಾವತ್ತೋ ಒಂದು ಸ್ವೀಟ್ ತಿಂದು ಮುಗಿಸುವಂಥದ್ದಲ್ಲ, ಅಥವಾ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಬರುವಂಥದ್ದಲ್ಲ. ದೇವಸ್ಥಾನಕ್ಕೆ ಕೈ ಮುಗಿ ಹೋದಾಗ ಅದರ ಅರ್ಥ ಏನು, ಅದರ ಭಾವನೆಗಳೇನು, ಅದರ ಮಹತ್ವವೇನು ತಿಳಿಸಿದಾಗ ಮಾತ್ರ ಮಕ್ಕಳು ಅದನ್ನು ತುಂಬ ಚೆನ್ನಾಗಿ ಫಾಲೋ ಮಾಡ್ತಾರೆ ಅಂತ ನಾನು ಇದರ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ಥರ ನಮ್ಮ ನಾಡು ನುಡಿಗಳ ಸಂಸ್ಕೃತಿಯ ಬಗ್ಗೆ, ನಾಡು ನುಡಿಗಳ ಬಗ್ಗೆ ಅವರಿಗೆ ಮೊದಲಿನಿಂದಲೂ ಅದರ ಬಗ್ಗೆ ತುಂಬ ಪ್ರೋತ್ಸಾಹ ಹಾಗೂ ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ನೀವು ಹಂಚ್ಕೊಳ್ತಾ ಓದೋದಂಗೆಲ್ಲ ಏನಾಗುತ್ತಪ್ಪ ಅಂದರೆ ಅವರು ಖಂಡಿತ ಅದನ್ನು ಲೈಕ್ ಮಾಡ್ತಾರೆ.
ಓ ಹೌದಲ್ವಾ, ಇದು ನನ್ನ ದೇಶ, ಇದು ನನ್ನ ನಾಡು ಅಂತ ಹೆಂಗ್ ಗೊತ್ತಾಗ್ಬೇಕು ಅವರಿಗೆ? ಅದರಲ್ಲಿರ್ತಕ್ಕಂಥ ಕ್ಯೂರಿಯಾಸಿಟಿ ಹುಟ್ಟಿಸ್ತಕ್ಕಂಥ ವಿಷಯಗಳನ್ನ, ನಮ್ಮ ನಾಡಿನ ಸಂಸ್ಕೃತಿ, ಇತಿಹಾಸ ಪ್ರತಿಯೊಂದನ್ನು ಕೂಡ ಅವರಿಗೆ ಆಗಾಗ ಹೇಳ್ತಾ ಹೋದಾಗ ಮಕ್ಕಳ ಭಾವನೆಗಳೇನಾಗ್ತವೆ ಆ ರೀತಿಯಾಗಿ ಒಗ್ಗೋದ್ರಿಂದ ಅವ್ರು ಇನ್ನೂ ಹುಡುಕೋ ಪ್ರಯತ್ನವನ್ನ ಮಾಡ್ತಾರೆ. ಇಲ್ಲಿ ನಾವು ಹಂಗೆ ಮಾಡೋದಿಲ್ಲ. ಇಲ್ಲಿ ಹಬ್ಬ ಹರಿದಿನಗಳು ಇತ್ತೀಚೆಗೆ ನಾವು ಕಂಡಂಥದ್ದು, ಯಾಕೆ ಶಾಲೆಗೆ ಬಂದಿಲ್ಲ, ಯಾಕೆ ಕಾಲೇಜಿಗೆ ಬಂದಿಲ್ಲ ಅಂತ ನಾವು ಮಕ್ಕಳನ್ನು ಕೇಳಿದಾಗ, ಹಬ್ಬ ಇತ್ತು, ಮದುವೆ ಇತ್ತು ಅಂತ ಒಂದು ವಾರಗಟ್ಟಲೆ ಮಕ್ಕಳು ಆಬ್ಸೆಂಟ್ ಆಗೋದನ್ನು ನೋಡಿದಾಗ ಇವರೇನು, ಯಾರು ಇದಕ್ಕೆ ಕಾರಣ? ಇದಕ್ಕೆಲ್ಲ ಕಾರಣ ಮೂಲ ಪೋಷಕರೇ ಇದಕ್ಕೆ ಕಾರಣ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಹಣದ ಮಹತ್ವ ಇರ್ಬೋದು, ಅಥವಾ ಜೀವನದ ಮಹತ್ವ ಇರ್ಬೋದು, ಜವಾಬ್ದಾರಿ ಇರ್ಬೋದು, ನಾವು ಮುಂದೆ ಯಾರಿಗೆ ನಾವು ಆನ್ಸರೇಬಲ್ ಆಗಿರಬೇಕು ಅನ್ನೋದನ್ನ ಮಕ್ಕಳಿಗೆ ಪೋಷಕರು ತಿಳಿಸ್ತಾ ಹೋದಂಗೆಲ್ಲ ಮಕ್ಕಳು ಉತ್ತಮ ಭವಿಷ್ಯವನ್ನು ಕಂಡುಕೊಳ್ತಾರೆ ಅನ್ನೋದನ್ನ ನಾನು ಈ ಮೂಲಕ ಒಂದು ಚಿಕ್ಕ ವಿಚಾರ ನನಗೆ ಅನಿಸಿದ್ದನ್ನ ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ. ದಯವಿಟ್ಟು ಪೋಷಕರು ಹಾಗೂ ಯಾವುದೇ ಮಕ್ಕಳ ಬಗ್ಗೆ ತುಂಬ ಕಾನ್ಸಂಟ್ರೇಟ್ ಆಗಿ, ತುಂಬ ಕೀನ್ ಅಬ್ಸರ್ವ್ ಅಂತ ಹೇಳಿದೆ ನಾನು. ಕೀನ್ ಅಬ್ಸರ್ವ್ ಅಂದರೆ ತುಂಬ ಜಾಗರೂಕತೆಯಿಂದ, ಸೂಕ್ಷ್ಮತೆಯಿಂದ ಅವರನ್ನು ನೀವು ಅಬ್ಸರ್ವ್ ಮಾಡಿ ಅಂತ ನಾನು ಕೇಳ್ಕೊಳ್ತಾ ನಾನು ನಿಮ್ಮನ್ನ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೂ ಈ ವಿಷಯ ನಿಮಗೆ ಇಷ್ಟ ಆಗಿದ್ದರೆ ಇದನ್ನು ಹೆಚ್ಚಿನ ಮಟ್ಟದಲ್ಲಿ ಶೇರ್ ಮಾಡಿ, ಹಾಗೂ ಈ ವಿಶ್ವಮಾನವ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ.